ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ. ಸೊ ನಾನು ಚೆನ್ನಾಗಿದ್ದೀನಿ. ಸೊ ನಾವಿವತ್ತು ತಿರುಪತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ನಾನು ಮನೆಯಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ನೆಕ್ಸ್ಟಿಗೆ ಬಂದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾವು ಈ ಕಡೆ ಬಸ್ ಸ್ಟ್ಯಾಂಡಿಂದ ಆ ಕಡೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಚಳಿ ಆಗ್ತಾ ಇದೆಯಾ? ಚಳಿ ಆಗ್ತಾ ಇದೆಯಾ? ಇದೆ ಆಯಿತಾ? ಹೋಗೋಣ ಸರಿನಾ? ಓಕೆ ಗೈಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ ಗೈಸ್, ನಾವು ಮೆಜೆಸ್ಟಿಕ್ಕಿಗೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಬಂದ್ವಿ. ಸೊ 4 ಗಂಟೆಗೆ ಮನೆ ಬಿಟ್ಟಿದ್ವಿ ನಾವು. 5 ಗಂಟೆ ಅಷ್ಟೊತ್ತಿಗೆ ಮೆಜೆಸ್ಟಿಕ್ಕಿಗೆ ಬಂದ್ವಿ. ಸೊ ಬೆಳಗ್ಗೆ ಎಲ್ಲ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇತ್ತಲ್ವ, ಸೊ ಹಂಗಾಗ್ಬಿಟ್ಟು 4 ಗಂಟೆಗೆ ರೀಚ್ ಆದ್ವಿ ನಾವು. ಅಲ್ಲಿಗೆ 1 ಅವರ್ ಆಯಿತು. ಸೊ ಲೇಟಾಗಾಯಿತು ಸ್ವಲ್ಪ ಬರೋದು ಅಂತಲೇ ಅಂದ್ಕೋಬೋದು. ಸೊ ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ, ಅಲ್ಲಿಗೂ ಲೇಟ್ ಆಯಿತು. ಸೊ ಬಸ್ಸು ರೆಡಿ ಇತ್ತು. ಬಂದ ತಕ್ಷಣ ಒಂದು ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಬಿಟ್ಟು ಬಸ್ ಹತ್ತಿದ್ವಿ ನಾವು. ಇವಾಗ ಬಸ್ ಹೊರಟಿದೆ ನೋಡಿ. ಸೊ ಮೆಜೆಸ್ಟಿಕ್ ಬಿಡೋಷ್ಟೊತ್ತಿಗೆ 7:30 ಆಗೋಗಿತ್ತು. ಸೊ ಕಂಡಕ್ಟ್ರ್ ಬೇರೆ ಇರಲಿಲ್ಲ, ಡ್ರೈವರೇ ಟಿಕೆಟ್ ಎಲ್ಲ ತೊಗೋಬಿಟ್ಟು ಆಮೇಲೆ ಅವರು ಸ್ಟಾರ್ಟ್ ಮಾಡಿದ್ದು. ಸೊ ಮುಂದೆ ಮೆಜೆಸ್ಟಿಕ್ ಬಿಟ್ಟು ಮುಂದೆ ಬಂದುಬಿಟ್ಟು ಒಂದು ಸ್ವಲ್ಪ ಬಸ್ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ಟಿಕೆಟ್ ಎಲ್ಲ ತೊಗೋಬಿಟ್ಟು ಆಮೇಲೆ ಅವರು ಬಸ್ನ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ. ಸೊ ನೋಡೋಣ, 12 ಗಂಟೆ ಅಷ್ಟೊತ್ತಿಗೆ ತಿರುಪತಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಮಾರ್ನಿಂಗ್ ವ್ಯೂ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ನನ್ನ ಮಗಳು ನೋಡಿಬಿಟ್ಟು ಫುಲ್ ಖುಷಿಯಾಗ್ಬಿಟ್ಟಿತ್ತು ಅವಳಿಗೆ. ಸೊ ಅವಳು ಇನ್ನೂ ಮಲ್ಕೊಂಡಿರಲಿಲ್ಲ, ಎದ್ದಿದ್ಲು. ಸ್ವಲ್ಪ ಮುಂದೆ ಹೋದ್ಮೇಲೆ ಅವಳು ಮಲ್ಕೊಬಿಟ್ಲು ಅಷ್ಟೇ. ಅವಳಿಗೆ ಬೆಳಿಗ್ಗೆ ಜಾವ ಬೇಗನೆ ಎದ್ದಿದ್ಲಲ್ವ, ಒಂದು 4 ಗಂಟೆ ಅಷ್ಟು ಮನೇಲಿ ನಾವು ಹೊರಡ್ಬೇಕಾದ್ರೇ ಎದ್ದಿದ್ಲು ಅವಳು. ಹಂಗಾಗಿ ನಿದ್ದೆ ಬಂದಿತ್ತು ಅವಳಿಗೆ. ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಮೇಲೆ ಮಲ್ಕೊಬಿಟ್ಲು. ಸೊ ನಾನು ಲೈಟಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನನ್ನ ಮಗ ಎದ್ದಿದ್ದ, ಅವನು, ನನ್ನ ಮಗಳು ಮಲ್ಕೊಂಡಿದ್ಲು. ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಮಾರ್ನಿಂಗ್ ಫುಲ್ ಇಬ್ನಿ ಎಲ್ಲ ಇದೆ, ಇನ್ನು ಬಿಸಿಲು ಬಂದಿರಲಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಆಚೆ ಕಡೆ ವ್ಯೂ ಎಲ್ಲ. ಹಂಗಾಗಿ ಸ್ವಲ್ಪ ಲೇಟಾಗಿ ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಓಕೆ ಗೈಸ್, ಇವಾಗ ಟಿಫನಿಗೆ ಅಂತ ಹೇಳ್ಬಿಟ್ಟು ಬಸ್ ಇಲ್ಲಿ ನಿಲ್ಲಿಸಿದೆ. ಸೊ ಇದು ಯಾವ ಊರು ಏನೂ ಬರೋಲ್ಲ, ಸೆಂಟ್ರಲ್ ಒಂದು ಹೋಟೆಲ್ ಬರುತ್ತೆ. ಸೊ ಅಲ್ಲಿ ನಿಲ್ಲಿಸಿದ್ದಾರೆ ಇವರು. ಬಸ್ಸು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಬರಬೇಕಾದ್ರೆ. ಸೊ ಅದಕ್ಕೆ ಅವರು ಡಿಪೋದವರಿಗೆ ಫೋನ್ ಮಾಡಿಬಿಟ್ಟು ಅಲ್ಲಿ ಅವರು ಮೆಕ್ಯಾನಿಕ್ ಅವ್ರನ್ನ ಕರೆಸ್ಬಿಟ್ಟು ಸ್ವಲ್ಪ ಬಸ್ನ ರಿಪೇರಿ ಮಾಡ್ತಾಯಿದ್ರು. ಇಲ್ಲಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ಹೊರಡೋಷ್ಟೊತ್ತಿಗೆ 10:30 ಆಗಿತ್ತು. ಸೊ ಫೈನಲಿ ಇವಾಗ ನಾವು ತಿರುಪತಿಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 1 o'clock ಆಗಿದೆ. 1 hour ಲೇಟ್ ಆಯಿತು ಅಷ್ಟೇ. ಸೊ ಬಸ್ಸು ರಿಪೇರಿ ಆಗಿತ್ತಲ್ವ, ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಪರವಾಗಿಲ್ಲ, ಬೇಗನೆ ಕರ್ಕೊಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಯಾಕಂದರೆ ಬೇರೆ ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ ಅವರು. ಬೆಂಗಳೂರಿಂದ ಚಿತ್ತೂರಿಂದ ಡೈರೆಕ್ಟ್ ತಿರುಪತಿಗೆ ಬಂದಿದ್ದು, ಬೇರೆ ಸಿಟಿ ಒಳಗಡೆ ಎಲ್ಲೂ ಹೋಗಿಲ್ಲ. ಹಂಗಾಗಿ ಬೇಗನೆ ಬಂದಿದ್ದೀವಿ. ಸೊ ಇವಾಗ ನೆಕ್ಸ್ಟು ಇಲ್ಲಿಂದ ನಾವಿಲ್ಲೇ ಕೆಳಗಡೆನೇ ಅಲ್ಪಿರಿ ಹತ್ರ ಇದ್ದೀವಿ. ಸೊ ಇಲ್ಲಿಂದ ನಾವು ಹೋಗ್ಬಿಟ್ಟು ಅಲ್ಲಿ ದೇವ್ರ ದರ್ಶನಕ್ಕೆ ಟೋಕನ್ ಕೊಡ್ತಾರೆ. ಸೊ ಇಲ್ಲಿಂದನೇ ನಾವು ತೊಗೊಂಡು ಹೋಗ್ಬೇಕು. ಓಕೆ ಗೈಸ್, ಕೆಳಗಡೆ ಸ್ವಲ್ಪ ಡೌನಿಗೆ ಬಂದರೆ ಇಲ್ಲಿ ಟೋಕನ್ ಕೊಡ್ತಾರೆ ದೇವ್ರ ದರ್ಶನಕ್ಕೆ. ಸೊ ತೊಗೊಂಡು ಹೋಗಬೇಕು. ಇಲ್ಲಿ ಟೋಕನ್ ಇಲ್ಲ ಅಂದರೆ ನಮಗೆ 2 ದಿನ ಆಗ್ಬೋದು, ಇಲ್ಲ 3 ದಿನ ಆಗ್ಬೋದು ದರ್ಶನಕ್ಕೆ. ಸೊ ಯಾರೇ ಬಂದ್ರೂ ಇಲ್ಲಿ ಟೋಕನ್ ತೊಗೊಂಡೇ ಹೋಗಿ, ಬೇಗ ದರ್ಶನ ಆಗುತ್ತೆ. ಇಲ್ಲಾಂದರೆ ತುಂಬಾ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆ 12:30 ಕೊಡ್ತಾರೆ ಟೋಕನ್ನು. ಸೊ ನಾವು ಹೋಗೋಷ್ಟೊತ್ತಿಗೆ 1 o'clock ಆಗಿತ್ತಲ್ಲ, ಸೊ ಸ್ಟಾರ್ಟ್ ಆಗಿತ್ತು ಆವಾಗಲೇ. ಸ್ವಲ್ಪ ಕಮ್ಮಿನೇ ಇದ್ರು ಜನ ಅಂತಲೇ ಹೇಳ್ಬೋದು. ನಾವು ಅಲ್ಲಿಂದ ಟೋಕನ್ ತೊಗೊಂಡು ನೋಡಿ ಇವಾಗ ಹೊರಟ್ವಿ ನಾವು ಇವಾಗ ಮೇಲಕ್ಕೆ. ಸೊ ನೋಡ್ತಾ ಇದ್ದೀರಲ್ವ ಅಲ್ಲೆಲ್ಲ ಕಾರೆಲ್ಲ. ಸೊ ಇಲ್ಲೆಲ್ಲ ಬಂದುಬಿಟ್ಟು ಲಗೇಜ್ ಎಲ್ಲ ಚೆಕ್ ಮಾಡ್ಕೊಂಡು ಹೋಗೋದು. ಸೊ ಬಸ್ ಅವರಿಗೆ ಸಪ್ರೇಟ್ ರೂಟ್ ಇತ್ತಲ್ವ. ಸೊ ಬಸ್ಸಲ್ಲಿ ಇರೋರೆಲ್ಲ ಇಳಿದ್ಬಿಟ್ಟು ಹೋಗಿ ಬ್ಯಾಗೆಲ್ಲ ಚೆಕ್ ಮಾಡ್ಕೊಂಡು ಬರಬೇಕು. ಸೊ ನಮ್ಮ ಮನೆಯವ್ರು ಹೋಗಿದ್ರು, ನಾವೆಲ್ಲ ಬಸ್ಸಲ್ಲೇ ಕುತ್ಕೊಂಡಿದ್ವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತಲೇ ಹೇಳ್ಬೋದು. ಗೈಸ್, ನೀವೇನಾದರೂ ತಿರುಪತಿಗೆ ಬಂದರೆ ಸೊ ಕೆಳಗಡೆ ಟೋಕನ್ ಕೊಡ್ತಾರೆ. ಟೋಕನ್ ಇಲ್ಲದೆ ನೀವು ಬರಲೇಬೇಡಿ, ಇಲ್ಲಾಂದರೆ ಸಿಕ್ಕಾಪಟ್ಟೆ ನಿಮಗೆ ಕಷ್ಟ ಅಂತಲೇ ಹೇಳ್ಬೋದು ದೇವ್ರ ದರ್ಶನ ಮಾಡೋದಕ್ಕೆ. ಸೊ ಟೋಕನ್ ಇದ್ದರೆ ಪರವಾಗಿಲ್ಲ. ಟೋಕನ್ ತೊಗೊಂಡ್ರು ಸಮೇತ ಒಂದು 7 ರಿಂದ 8 ಅವರ್ ಆಗುತ್ತೆ ದರ್ಶನಕ್ಕೆ. ಸೊ ಟೋಕನ್ ಇಲ್ಲ ಅಂದರೆ ಡೈರೆಕ್ಟ್ ದರ್ಶನಕ್ಕೆ ಹೋಗಬೇಕು ಅಂದರೆ ಬಿಡ್ತಾರೆ. ಬಟ್ 2 ದಿನ ಆಗ್ಬೋದು, 3 ದಿನ ಆಗ್ಬೋದು. ಸೊ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಕೆಳಗಡೆ ಟೋಕನ್ ತೊಗೊಂಡು ಬಂದು ದರ್ಶನ ಮಾಡ್ಕೊಳ್ಳಿ. ಸೊ ನಿಮಗೆ ಆವಾಗ ಆರಾಮಾಗುತ್ತೆ. ಸೊ ನೀವೇನಾದರೂ ನಡ್ಕೊಂಡು ಬರ್ತೀರಾ, ಮೆಟ್ಲು ಹತ್ಕೊಂಡು ಬರ್ತೀರಾ ಅಂತಂದರೆ ಸೊ ಟೋಕನ್ ತೊಗೋಬಿಟ್ಟು ಆಮೇಲೆ ನೀವು ಮೆಟ್ಲನ್ನ ಹತ್ಕೊಂಡು ಬನ್ನಿ. ಆವಾಗ ಬೇಗ ಆಗುತ್ತೆ ನಿಮಗೆ ದರ್ಶನ, ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ನಮ್ಮ ಒಂದು ಅನುಭವದ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ ತಿರುಪತಿಗೆ ಹೋಗಬೇಕು ಅನ್ನೋರು ಇರ್ತೀರಲ್ವ, ಸೊ ಗೊತ್ತಿರಲ್ಲ ಯಾವ ರೀತಿ ಏನು ದರ್ಶನ ಅಂತ ಹೇಳ್ಬಿಟ್ಟು. ಸೊ ಹಂಗಾಗ್ಬಿಟ್ಟು ನಾನು ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಥರ ಇನ್ಫಾರ್ಮೇಷನ್ನ ಕೊಡ್ತಾ ಇರೋದು ಅಷ್ಟೇ.
ಓಕೆ ಗೈಸ್, ಫೈನಲಿ ನಾವು ಮೇಲೆ ಬಂದ್ವಿ. ಸೊ ಮೇಲೆ ಬಂದುಬಿಟ್ಟು ರೂಮ್ ಸಿಕ್ಕಿಲ್ಲ ನಮಗೆ. ಸೊ ಒಂದು ಲಾಕರ್ ಕೊಟ್ಟಿದ್ರು, ಅವರೇನೆ ಕೀ ಕೊಟ್ಟಿರ್ತಾರೆ ನಮಗೆ. ಸೊ ಅದಕ್ಕೆ ಲಾಕರ್ ಒಳಗಡೆ ಒಂದು ಚಾಪೇನು, ಬೆಡ್ಶೀಟೇನು ಮತ್ತು ಇದು ಲಗೇಜ್ ಎಲ್ಲ ಇಟ್ಕೊಳ್ಬೋದು. ಸೊ ಆ ಥರ ಒಂದು 2 ಬ್ಯಾಗ್ ಇಟ್ಕೊಳ್ಬೋದು, ಆ ಥರ ಚಿಕ್ಕದೊಂದು ಲಾಕರ್ ಕೊಟ್ಟಿದ್ರು. ಸೊ ಅದರಲ್ಲೆಲ್ಲ ಇಟ್ಬಿಟ್ಟು ನಾವು, ಸೊ ಟೈಮ್ ಬಂದುಬಿಟ್ಟು 6:30 ಆಗೇ ಹೋಗಿತ್ತು. ಸೊ ಊಟನೂ ಸ್ಟಾರ್ಟ್ ಆಗಿತ್ತಲ್ವ. ಸೊ ಬೆಳಗ್ಗೆಯಿಂದನೂ ಏನೂ ತಿಂದಿರಲಿಲ್ಲ. ಸೊ ಊಟ ತಿಂದ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದ್ವಿ. ಸೊ ದರ್ಶನಕ್ಕೆ ಹೋಗೋದಕ್ಕೂ ಲೇಟ್ ಆಗಿತ್ತು ನಮಗೆ. ಸೊ ಊಟ ತಿಂದ್ಬಿಟ್ಟು ಹೋಗಿರು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಿಬಿಟ್ಟು, ಸೊ ನೈಟೆಲ್ಲ ಮಲ್ಕೊಬಿಟ್ಟು ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಆರಾಮಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ನಮ್ಮನೆಯವರು. ಸೊ ಡೇ ಎಲ್ಲ ಜರ್ನಿ ಮಾಡಿದ್ವಲ್ಲ, ತುಂಬಾ ಟಯರ್ಡ್ ಆಗಿತ್ತು, ಮಕ್ಕಳಿಗೂ ಅಷ್ಟೇ ತುಂಬ ಟಯರ್ಡ್ ಆಗಿತ್ತು. ಹಂಗಾಗಿ ಆರಾಮಾಗಿ ರೆಸ್ಟ್ ಮಾಡಿ ಬೆಳಿಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ನಾವು. ಓಕೆ ನೋಡಿ, ಇವಾಗ ಬೆಳಗ್ಗೆ ನಾನು ನಿನ್ನೆದು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ವಿಡಿಯೋ. ಬೆಳಿಗ್ಗೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಬೆಳಿಗ್ಗೆ ಎಲ್ಲ ಇದು ಮಧ್ಯಾಹ್ನ ಇದು. ಸೊ ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ 2:30ಗೆ ನಾವು ದರ್ಶನಕ್ಕೆ ಕ್ಯೂಬಲ್ಲಿ ಹೋಗ್ತಾ ಇದ್ದೀವಿ ನೋಡಿ. 2:30ಗೆ ಬಂದ್ವಿ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಮಕ್ಕಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಮಕ್ಕಳಿಗೂ ಸ್ವಲ್ಪ ಮುಡಿ ಕೊಡೋದಿತ್ತಲ್ವ, ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಓಕೆ ಗೈಸ್, ನೋಡೋದ್ರಲ್ಲ ತುಂಬಾ ರಶ್ ಇದೆ. ಸೊ ಅಲ್ಲೆಲ್ಲ ಕ್ಯೂನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ. ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನಮ್ಮ ಕ್ಯೂನ ಬಿಡೋದಕ್ಕೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 4 ಗಂಟೆ ಆಗಿದೆ. ನಾವು 2:30ಗೆ ಕ್ಯೂಗೆ ಬಂದಿದ್ದು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಪಾಪ ಮಕ್ಕಳು ಮಲ್ಕೊಬಿಟ್ಟಿದ್ದೆ, ನನ್ನ ಮಗ ಮಲ್ಕೊಬಿಟ್ಟಿದ್ದೆ ನೋಡಿ. ನನ್ನ ಮಗಳು ಚಳಿ ಅಂತ ಇದ್ದು. ಸೊ ನನ್ನ ವೇಳನ್ನ ಕೊಟ್ಬಿಟ್ಟು ಅವಳಿಗೆ ಕೂರಿಸಿದ್ದೆ. ಓಕೆ ಗೈಸ್, ಫೈನಲಿ ನೋಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಆಚೆ ಬಂದಿದ್ವಿ. ಸೊ ನೈಟ್ ಆಗೇ ಹೋಗಿದೆ ನೋಡಿ. ನಮಗೆ 9 ಗಂಟೆಗೆ ದರ್ಶನ ಆಗಿದ್ದು. ಸೊ ನಾವೇನು ಕ್ಯೂವಲ್ಲಿ ಕೂತಿದ್ವಲ್ಲ, ಸೊ ಅಲ್ಲಿಂದ ಡೈರೆಕ್ಟಾಗಿ ರೂಮಿಗೆ ಹಾಕಿದ್ರು. ಸೊ ರೂಮಿಂದ 1 ಅವರ್ ರೂಮಲ್ಲಿ ವೆಯ್ಟ್ ಮಾಡಿಸಿದ್ರು. ಸೊ ಅಲ್ಲಿ ಸ್ವಲ್ಪ ಹಾಲು ಕೊಟ್ಟರು ಕುಡಿಯೋದಕ್ಕೆ, ಹಾಲು ಮತ್ತು ಉಪ್ಪಿಟ್ಟೆಲ್ಲ ಕೊಟ್ಟಿದ್ರು ತಿನ್ನೋದಕ್ಕೆ. ಸೊ ಅಲ್ಲೆಲ್ಲ ಸ್ವಲ್ಪ ತಿನ್ಕೊಬಿಟ್ಟು ಅಲ್ಲಿಂದ 1 ಅವರ್ ವೆಯ್ಟ್ ಮಾಡಿಸಿದ್ರು. ಅಲ್ಲಿಂದ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟಿದ್ದು ನಮಗೆ. ಒಂದು 9 ಗಂಟೆ ಅಷ್ಟೊತ್ತಿಗೆ ನಾವು ಟೆಂಪಲ್ ಹತ್ರ ಹೋದ್ವಿ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ರಶ್ಶು. ಸೊ 5 ನಿಮಿಷನೂ ಇಲ್ಲ, ಒಂದು 5 ಸೆಕೆಂಡು ದೇವರ ದರ್ಶನಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತು ನನಗಂತೂ. ಸೊ ಮಕ್ಕಳು ಕರ್ಕೊಂಡು ಹೋಗ್ಬಿಟ್ಟು ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಅದರಲ್ಲೂ ನನ್ನ ಮಗ ಅಂತೂ ಒಂಚೂರು ಹಠನೇ ಮಾಡಿಲ್ಲ ಪಾಪ, ಆರಾಮಾಗಿ ಇದ್ದ ಅವನು. ಸೊ ಬಿಸ್ಕೆಟ್ ಎಲ್ಲ ಸ್ವಲ್ಪ ತೊಗೊಂಡು ಹೋಗಿದ್ವಿ ತಿನ್ನೋದಕ್ಕೆ. ಸೊ ಆರಾಮಾಗಿ ತಿನ್ಕೊಂಡು ಇದ್ದ ಅವನು. ಸೊ ಮಕ್ಕಳಿಗೆ ಊಟ ಎಲ್ಲ ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತಲ್ವ. ಸೊ ಸೆಂಟ್ರಲ್ಲೆಲ್ಲ ಹಾಲೆಲ್ಲ ಕೊಟ್ಟರಲ್ವ ಸ್ವಲ್ಪ, ಹಂಗಾಗಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಲಾಡು ಎಲ್ಲ ತೊಗೊಂಡು ಆಚೆ ಕಡೆ ಬರೋ ಅಷ್ಟೊತ್ತಿಗೆ 11 ಗಂಟೆ ಆಗೋಗಿತ್ತು. ಸೊ ಅಷ್ಟೊತ್ತಿಗೆ ಪ್ರಸಾದನೂ ಇರಲಿಲ್ಲ, ನಮಗೆ ಕ್ಲೋಸ್ ಆಗಿತ್ತು. ಸೊ ಲೈಟಾಗಿ ಜಾಸ್ತಿ ಏನು ಫೋಟೋಸ್ ತೊಗೊಳಕ್ಕೆ ಹೋಗಿಲ್ಲ, ಒಂದು 2-3 ಫೋಟೋಸನ್ನು ತೊಗೊಬಿಟ್ಟು ನಾವು ಆಮೇಲೆ ಹೊರಟ್ವಿ. ಸೊ ಅಲ್ಲೇ ಸ್ವಲ್ಪ ಟಿಫನ್, ಆಚೆ ಕಡೆ ಎಲ್ಲ ಟಿಫನ್ ಇರುತ್ತಲ್ವ, ಏನೋ ಊಟ ಎಲ್ಲ ಇರುತ್ತಲ್ವ. ಸೊ ಲೈಟಾಗಿ ಸ್ವಲ್ಪ ಊಟನ ಮುಗಿಸ್ಕೊಂಡು ಅಲ್ಲಿಂದ ರೂಮಿಗೆ ಹೋದ್ವಿ. ರೆಸ್ಟ್ ಮಾಡಿಬಿಟ್ಟು ಬೆಳಿಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ವಿಡಿಯೋ ಅಲ್ಲಿಗೆ ನಿಲ್ಲಿಸಿದ್ದೆ ನಾನು. ಸೊ ಇದು ಬೆಳಗ್ಗೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ನೈಟ್ ನಾವು ಅಲ್ಲೇ ಆಲ್ಟ್ ಆಗಿದ್ವಿ. ಸೊ ತುಂಬಾ ಟಯರ್ಡ್ ಆಗಿತ್ತು. ನಮ್ಮ ಮನೆಯವರಿಗೆ ತುಂಬಾ ಕಾಲು ನೋವು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಅವರು. ಸೊ ಇವತ್ತಿಲ್ಲೇ ನೈಟ್ ಆಲ್ಟ್ ಆಗಿಬಿಟ್ಟು ಸೊ ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬೆಳಿಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ನೈಟ್ ಅಲ್ಲೇ ನಿದ್ದೆ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಇಲ್ಲಿ ಇನ್ನೊಂದ್ಸಲ ದೇವಸ್ಥಾನ ಹತ್ರ ಬಂದ್ವಿ. ಸೊ ಇಲ್ಲಿ ಸ್ವಲ್ಪ ಪ್ರಸಾದ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಪ್ರಸಾದ ಮಾತ್ರ ಯಾವಾಗಲೂ ಇರುತ್ತೆ ಫ್ರೆಂಡ್ಸ್. ಆಚೆ ಕಡೆ ಎಲ್ಲ ತಿನ್ನಬೇಕು ಅನ್ನೋ ಥರ ಏನಿಲ್ಲ. ಬೆಳಗ್ಗೆ ಟಿಫನ್ನು ಕೊಡ್ತಾರೆ, ಮಧ್ಯಾಹ್ನ ಊಟ, ನೈಟ್ ಊಟನೂ ಇರುತ್ತೆ. ಸೊ ಬೆಳಗ್ಗೆ ಟಿಫನ್ನು ಒಂದು 8:30ಯಿಂದ 10:30 ತನಕ ಇರುತ್ತೆ ಟಿಫನ್ನು. ಸೊ ಮಧ್ಯಾಹ್ನ ಮತ್ತೆ 10:30ಯಿಂದ ಮತ್ತೆ 4 ಗಂಟೆವರೆಗೂ ಊಟ ಇರುತ್ತೆ. ಕಂಟಿನ್ಯೂ ಹಂಗೆ 10 ಗಂಟೆಯಿಂದ ಮತ್ತೆ 10:30ಯಿಂದ ಮತ್ತೆ 4 ಗಂಟೆವರೆಗೂ ಊಟ ಇರುತ್ತೆ. ಮತ್ತು 1 ಅವರ್ ಮಾತ್ರ ಗ್ಯಾಪ್ ಇರುತ್ತೆ ಅಷ್ಟೇ. 4 ಗಂಟೆಯಿಂದ 5 ಗಂಟೆವರೆಗೂ 1 ಅವರ್ ಮಾತ್ರ ಗ್ಯಾಪ್ ಇಟ್ಬಿಟ್ಟು ಮತ್ತೆ 5 ಗಂಟೆಯಿಂದ ಮತ್ತೆ ನೈಟ್ 10:30, 11 ಗಂಟೆವರೆಗೂ ಊಟ ಇರುತ್ತೆ. ಸೊ ದೇವಸ್ಥಾನಕ್ಕೆ ಹೋದರೆ ಯಾರು ಪ್ರಸಾದನ ಮಿಸ್ ಮಾಡ್ಕೊಳ್ಬೇಡಿ. ನನಗಂತೂ ದೇವ್ರ ಪ್ರಸಾದ ಅಂದರೆ ನನಗಂತೂ ತುಂಬಾ ಇಷ್ಟ. ಸೊ ಅವ್ರು ಸ್ವಲ್ಪ ಕೊಟ್ಟರು ಸಮೇತ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಸಮೇತ ನಾನು ಪ್ರಸಾದ ಮಾತ್ರ ಮಿಸ್ ಮಾಡಲ್ಲ, ನನಗೆ ತುಂಬಾ ಇಷ್ಟ ಆಗುತ್ತೆ. ಹಂಗಾಗ್ಬಿಟ್ಟು ಅಷ್ಟೇ. ಸೊ ಇಲ್ಲೂ ಬಂದುಬಿಟ್ಟು ಪ್ರಸಾದ ತಿನ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ದೇವಸ್ಥಾನ ಹತ್ರ ಬಂದ್ವಿ. ಸೊ ಆರಾಮಾಗಿ ಹೋಗೋಣ, ಏನು ಅರ್ಜೆಂಟ್ ಮಾಡ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಆರಾಮಾಗಿ ಪ್ರಸಾದ ತಿನ್ಕೊಂಡು ಇಲ್ಲಿಂದ ಹೊರಟ್ವಿ ನಾವು. ಸೊ ಮಕ್ಕಳಿಗೆಲ್ಲ ಸ್ವಲ್ಪ ಆಟ ಸಾಮಾನೆಲ್ಲ ತೊಗೊಬಿಟ್ಟು ಆಮೇಲೆ ಹೊರಟಿದ್ದು.
ಓಕೆ ಗೈಸ್, ಫೈನಲಿ ನಾವು ಇವಾಗ ಕೆಳಗಡೆ ಬಂದು ಟೈಮ್ ಬಂದುಬಿಟ್ಟು ಇವಾಗ 3 ಗಂಟೆ ಆಗಿದೆ. ಸೊ ಬಸ್ ಮುಂಚೆನೇ ಬುಕ್ ಮಾಡಿದ್ರು ನಮ್ಮ ಮನೆಯವರು. ಸೊ 4:15ಗೆ ಇದು ಹೊರಡೋದು ಅಂತೇಳ್ಬಿಟ್ಟು ಹೇಳಿದ್ರು. ಸೊ ಇಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆಲ್ಲ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ದೇವ್ರ ದರ್ಶನ ಚೆನ್ನಾಗಾಯಿತು. ಸೊ ಫ್ರೆಂಡ್ಸ್, ನಿಮಗೆ ಏನು ಹೇಳೋದು ಅಂದರೆ, ಸೊ ನೀವೇನಾದರೂ ತಿರುಪತಿಗೆ ಹೋಗ್ತಾ ಇದ್ದೀರಾ ಅಂದರೆ ಸೊ ಕೆಳಗಡೆನೇ ನೀವು ಟೋಕನ್ನ ತೊಗೊಂಡು ಹೋಗಿ, ಇಲ್ಲಾಂದರೆ ದೇವ್ರ ದರ್ಶನಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ನಾನು ಫೈನಲಿ ಇವಾಗ ಮನೆಗೆ ಬೆಳಿಗ್ಗೆ ಒಂದು 2 ಗಂಟೆ ಹಂಗೆ ರೀಚ್ ಆದೇನೋ ಬೆಂಗಳೂರಿಗೆ. ಸೊ ಮನೆಗೆ ಬಂದುಬಿಟ್ಟು ಮಲ್ಕೊಂಡು ಮತ್ತೆ ಬೆಳಗ್ಗೆ ಒಂದು 5 ಗಂಟೆ ಹಂಗೆ ಎದ್ಬಿಟ್ಟು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಹಾಕ್ಬಿಟ್ಟು, ಸೊ ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು, ಸೊ ಶುಕ್ರವಾರ ಅಲ್ವಾ, ಸೊ ವಾರ ಬೇರೆ ಮಾಡ್ತೀನಿ ನಾನು ಶುಕ್ರವಾರ. ಸೊ ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟು ದೇವ್ರ ಪ್ರಸಾದ ಎಲ್ರಿಗೂ ಹಂಚ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಬೇಗ ಎದ್ಬಿಟ್ಟು ಎಲ್ಲ ಮುಗಿಸ್ಕೊಂಡಿದ್ದೀನಿ. ಸೊ ಮಕ್ಕಳೇನು ಮಲಗಿದ್ರು. ಸೊ ಬೆಳಿಗ್ಗೆ ಬೇಗ ಎದ್ದಿದ್ದಕ್ಕೆ ಎಲ್ಲ ಕೆಲಸನೂ ಆಗಿದೆ. ಸೊ ಪ್ರಸಾದನೂ ಕೊಟ್ಬಿಟ್ರೆ ಇವತ್ತಿನ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಬಾಯ್ ಗಾಯ್ಸ್.